ಇನ್ನು ಭಾಳಷ್ಟು ಜನ ಏನು ಮಾಡ್ತಾರೆ ಅಂತಂದರೆ, ನಿಮ್ಮ ಮಕ್ಕಳು ಕಂಡ್ರೆ ಆಗಲ್ಲ, ಅಥವಾ ನಿಮ್ಮ ಒಂದು ಸಂತೋಷ ಏನು ಅಂತಂದರೆ ನಿಮ್ಮ ಮಕ್ಕಳೇ ನಿಮಗೆ ಒಂದು ಸಂತೋಷ, ಅವ್ರು ಚೆನ್ನಾಗಿರಬೇಕು ಅಂತ ಬಯಸ್ತೀರ. ಆದರೆ ಕೆಲವೊಂದಾರು ಜನ ನಿಮ್ಮ ಶತ್ರುಗಳು ಆದಂಥವರು ನಿಮ್ಮ ಮಕ್ಕಳು ಉದ್ಧಾರ ಆಗಬಾರದು ಅಂತ ಮಾಟ ಮಂತ್ರ ವಾಮಾಚಾರ ಮಾಡಿಸುವಂಥದ್ದು, ನಿಮ್ಮ ಮಕ್ಕಳು ಸರಿಯಾಗಿ ಓದಬಾರ್ದು ಅಂತ ಮಾಟ ಮಂತ್ರ ಮಾಡಿಸುವಂಥದ್ದು, ಅಥವಾ ನಿಮ್ಮ ಮಕ್ಕಳಿಗೆ ಸರಿಯಾಗಿ ಮದುವೆ ಆಗಬಾರ್ದು ಅಂತ ಮಾಟ ಮಂತ್ರ ಮಾಡಿಸುವಂಥದ್ದು, ನಿಮ್ಮ ಮಕ್ಕಳು ಒಳ್ಳೆತನದಿಂದ ಬದುಕಬಾರ್ದು ಮತ್ತು ಆರೋಗ್ಯವಾಗಿರಬಾರ್ದು ಅನ್ನುವಂಥದ್ದು ಮಾಡಿಸೋಂಥದ್ದು, ಒಟ್ಟಿನಲ್ಲಿ ಉದ್ಧಾರ ಆಗಬಾರ್ದು ಅಂತ ಮಾಡಿಸ್ಬಿಡ್ತಾರೆ, ಮಾಟ ಮಂತ್ರವನ್ನು ಮಾಡಿಸ್ಬಿಡ್ತಾರೆ. ಈ ಮಾಟ ಉದ್ಧಾರ ಆಗಬಾರ್ದು ಅಂತ ಮಾಡಿಸಿರುವಂಥ ಒಂದು ಮಾಟ ಮಂತ್ರವನ್ನು ಹೇಗೆ ತೆಗೆಯುವಂಥದ್ದು ಅಂತ ನಾವು ನೋಡೋದಾಯಿತು ಅಂತಂದರೆ, ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚೌದ್ಮೇಶ್ವತಿ ಚಿದ್ಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಯತೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮುದ್ರೆಗಳು. ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಾಯಿತು ಅಂತಂದರೆ, ಭಾಳಷ್ಟು ಜನಕ್ಕೆ ಕಾನ್ಸಂಟ್ರೇಷನ್ ಪವರ್ ಅನ್ನೋದು ತುಂಬ ಕಡಿಮೆ ಇರುತ್ತೆ. ಕಾನ್ಸಂಟ್ರೇಷನ್ ಅನ್ನೋದೇ ಇರೋದಿಲ್ಲ. ಅಂದರೆ ಏನಾರೊಂದು ಕೆಲಸ ಮಾಡಬೇಕು ಅಂತಂದರೆ ಬಿಡು ಅಂತಂದು ಯೋಚನೆ ಮಾಡ್ತಾರೆ, ಅಥವಾ ಗಮನ ಇಟ್ಟು ಮಾಡಬೇಕು ಅಂತಂದರೆ ಮಾಡ್ತಾ ಇರ್ತಾರೆ, ಇದಕ್ಕಿದ್ದಂಗೆ ಒಂದು ಬರಿಬೇಕು ಅಥವಾ ಏನಾದ್ರು ಒಂದು ಕೆಲಸ ಮಾಡಬೇಕು ಅಂತ ಮಾಡ್ತಾ ಇರ್ತಾರೆ, ಬಿಡು ಆಮೇಲೆ ಮಾಡೋಣ ಅಂತ ಕೇರ್ಲೆಸ್ ಅಂದರೆ ಕಾನ್ಸಂಟ್ರೇಷನ್ ಅನ್ನೋದು ಇರೋದಿಲ್ಲ. ಮಕ್ಳಿಗೂ ಅಷ್ಟೇ ಓದೋದ್ರ ಮೇಲೆ ಆಸಕ್ತಿ ಅನ್ನೋದಿರಲ್ಲ, ಮತ್ತು ಅದ್ರ ಮೇಲೆ ಒಂದು 5 ನಿಮಿಷ, 2 ನಿಮಿಷ, 3 ನಿಮಿಷ ಗಮನ ಕೊಡ್ತಾರೆ, ಆಮೇಲೆ ಮತ್ತೆ ಅದ್ರ ಮೇಲೆ ಆಸಕ್ತಿ ಇರಲ್ಲ, ಬೇರೆ ಕಡೆ ಹೊರಟೋಗ್ಬಿಡುತ್ತೆ ಆ ಒಂದು ಮನಸ್ಸು. ಅದಕ್ಕೆ ಕಾನ್ಸಂಟ್ರೇಷನ್ ಅನ್ನೋಂಥದ್ದು ಕಡಿಮೆ ಇತ್ತು ಅಂತಂದರೆ ಯಾವೊಂದು ಮುದ್ರೆ ಮಾಡಿದ್ರೆ ಒಳ್ಳೆಯದಾಗತ್ತೆ ಅಂತ ಮಕ್ಕಳಿಗೆ ಇದೆಲ್ಲರಿಗೂ ಕೂಡ ಹೇಳ್ಕೊಡಿ, ತುಂಬ ಅನುಕೂಲ ಆಗುತ್ತೆ. ಯಾವೊಂದು ಮುದ್ರೆ ಅಂತಂದರೆ ನಮಸ್ತೆ ಮುದ್ರೆ. ನೋಡು, ನಮಸ್ತೆ ಮುದ್ರೆ ಅನ್ನೋಂಥದ್ದು ಕೂಡ ಕಾನ್ಸಂಟ್ರೇಷನ್ ಪವರ್ ಮತ್ತು ಮೆಮೊರಿ ಪವರ್ನ ಇಂಪ್ರೂವ್ ಮಾಡ್ತೇನಿದೆ. ನಮಸ್ಕಾರ ಕೂಡ ಒಂದು ಮುದ್ರೆ. ಈ ಒಂದು ನಮಸ್ಕಾರ ಮುದ್ರೆನ ನೀವು ಮಾಡೋದ್ರಿಂದ ಕಾನ್ಸಂಟ್ರೇಷನ್ ಪವರ್ ಮತ್ತು ಮೆಮೊರಿ ಪವರು ಇಂಪ್ರೂವ್ ಆಗುತ್ತೆ. ಕಾನ್ಸಂಟ್ರೇಷನ್ ತುಂಬ ಚೆನ್ನಾಗಿ ಬರುತ್ತೆ. 15 ನಿಮಿಷಗಳ ಕಾಲ ಹಿಂಗೆ ಇಟ್ಕೊಳ್ಳಿ ಸಾಕು, ಗೊತ್ತಲ್ಲ. ಆಮೇಲೆ ನೋಡಿ, ಇದನ್ನು ಇನ್ನೊಂದೇನು ಅಂತಂದರೆ, ಈ ಮಕ್ಕಳಿಗೆ ಪ್ರೇಯರ್ಗೆ ನಿಲ್ಲಿಸ್ತಾರೆ. ಪ್ರೇಯರ್ ನಿಲ್ಲಿಸ್ಕೊಂಡು ನಮಸ್ಕಾರ ಮಾಡಿಸಿ ಪ್ರೇಯರ್ ಹೇಳಿಸ್ತಾರೆ ನೋಡಿ. ಯಾಕಂದರೆ ಕಾನ್ಸಂಟ್ರೇಷನ್ ಬರಲಿ ಅನ್ನೋ ಒಂದು ಉದ್ದೇಶದಿಂದ ನಮಸ್ಕಾರ ಅಂದರೆ ನಮಸ್ತೆ ಮುದ್ರೆ ಅಂತ ಕೂಡ ಅಂತ ಕರಿತೀವಿ. ಇದನ್ನು 15 ನಿಮಿಷಗಳ ಕಾಲ ಮಾಡಿ, ಜೊತೆಗೆ ಪ್ರಾಣ ಮುದ್ರೆಯನ್ನು 10 ನಿಮಿಷಗಳ ಕಾಲ ಮಾಡಿ. ಹೆಬ್ಬೆರಳು, ಕಿರುಬೆರಳು ಪ್ಲಸ್ ಉಂಗುರದ ಬೆರಳು, ತೋರ್ಬೆರಳು ಮತ್ತು ಮಧ್ಯದ ಬೆರಳನ್ನು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು. ಇದು ಪ್ರಾಣ ಮುದ್ರೆ ಆಗುತ್ತದೆ. ಈ ಥರ ನಮಸ್ತೆ ಮುದ್ರೆ ಮತ್ತು ಪ್ರಾಣ ಮುದ್ರೆ 2 ಮುದ್ರೆಯನ್ನು ನೀವು ಮಾಡೋದ್ರಿಂದ ನಿಮಗೇನಾಗುತ್ತೆ, ಕಾನ್ಸಂಟ್ರೇಷನ್ ಪವರು ತುಂಬ ಅಂದರೆ ತುಂಬ ಇಂಪ್ರೂವ್ ಆಗುತ್ತೆ. ಇನ್ನು ಒಳ್ಳೆಯದು ಕೆಟ್ಟದ್ದು ಯಾವುದರಲ್ಲಿದೆ ಅಂತ ನಾವು ತಿಳ್ಕೊಬೇಕು. ಭಾಳಷ್ಟು ಜನ ನಾವು ಇಂಥ ಕೆಲಸ ಮಾಡಿದ್ರೆ ಅವನು ಭಾಳಷ್ಟು ಜನ ಹೇಳ್ತಾನೆ, ಅವನು ತುಂಬ ನಿಧಾನ, ಅದಕ್ಕೆ ಅವನು ಕೆಟ್ಟ ವ್ಯಕ್ತಿ, ಅಥವಾ ಅದಕ್ಕೆ ಅವನು ಸೋಲನ್ನು ಒಪ್ಪುತ್ತಾ ಇದ್ದಾನೆ, ಸೋಲು ಯಾವಾಗಲೂ ಸೋಲಿದೆ. ಇನ್ನು ಕೆಲವರು ಹೇಳ್ತಾರೆ, ಅವನು ತುಂಬ ಕೋಪ ಇದೆ ಅವನಿಗೆ, ಹಾಗಾಗಿ ಅವನು ಜೀವನದಲ್ಲಿ ಇಂಪ್ರೂವ್ಮೆಂಟ್ ಆಗಲೇ ಇಲ್ಲ, ಯಾವಾಗಲೂ ಬೈಕೊಂಡು ಕೋಪ ಮಾಡಿಕೊಂಡು ಎಲ್ಲರನ್ನೂ ಸಿಡುಕ್ತಾ ಅವನು ಇಂಪ್ರೂವ್ಮೆಂಟ್ ಆಗಿಲ್ಲ ಅಂತ ಹೇಳ್ತಾರೆ. ಯಾವುದರಲ್ಲಿದೆ? ಕೋಪದಲ್ಲಿದೆಯಾ? ಅಥವಾ ಯಾವುದು ಕೆಟ್ಟ ಗುಣಗಳಿದಾವೋ, ಯಾವ್ಯಾವ ಸ್ಥಾನದಲ್ಲಿದ್ದರೆ ಮಾತ್ರ ಒಳ್ಳೆಯದು ಅನ್ನೋದನ್ನು ನಾವು ಕಂಡುಹಿಡ್ಕೋಬೇಕು, ಗೊತ್ತಾಯ್ತಲ್ಲ. ಅಂದರೆ ಒಳ್ಳೆಯದು ಕೆಟ್ಟದು ಅಂಥದ್ದು ಇಂಥ ಒಂದು ವಸ್ತುವಿನಲ್ಲಿ ಇದೆ, ಅಥವಾ ಇಂಥ ಒಂದು ವಿಚಾರದಲ್ಲಿ ಇದೇ ಒಂದು ಸ್ವಭಾವದಲ್ಲಿ ಇದೆ. ಅವನ ಕೋಪ ಬಂತು, ಅದಕ್ಕೆ ಉದ್ಧಾರ ಆಗಿಲ್ಲ. ಅವನ ಕೋಪ ಇದೆ, ಅವನು ಉದ್ಧಾರ ಆಗಿಲ್ಲ. ಅಥವಾ ಅವನಿಗೆ ಸಿಟ್ಟಿತ್ತು, ಅಥವಾ ಅವನ ಕೆಲಸ ಕಾರ್ಯಗಳಲ್ಲಿ ನಿಷ್ಠೆ ಅನ್ನುವಂಥದ್ದೇ ಇಲ್ಲ, ಕೇರ್ಲೆಸ್ ಮಾಡಿಬಿಡ್ತಾನೆ, ಅದಕ್ಕೆ ಅವನು ಜೀವನದಲ್ಲಿ ಮುಂದೆ ಬರಲಿಲ್ಲ. ಇನ್ನು ಕೆಲವರು ಹೇಳ್ತಾರೆ, ಅವನು ಸೋಮಾರಿತನ, ಸಿಕ್ಕಾಪಟ್ಟೆ ಸೋಮಾರಿ, ಅದಕ್ಕೆ ಅವನ ಜೀವನದಲ್ಲಿ ಬಂದಿಲ್ಲ, ಇಂಪ್ರೂವ್ಮೆಂಟ್ ಆಗಿಲ್ಲ ಅಂತಾರೆ. ಆ್ಯಕ್ಚುಲಿ ನಿಜವಾಗ್ಲೂ ಏನು ಗೊತ್ತಾ, ಸೋಮಾರಿತನ ಕೆಟ್ಟದ್ದು ಹೌದೋ ಅಲ್ವೋ, ಆದರೆ ನಿಜವಾಗ್ಲೂ ಸೋಮಾರಿತನ ಒಳ್ಳೆಯದು.
ಕೋಪ ಒಳ್ಳೇದ ಕೆಟ್ಟದು ಅಂತ ಹೇಳ್ಬಿಡ್ತೀರ. ಆದರೆ ಕೋಪ ಒಳ್ಳೆಯದು, ಗೊತ್ತಲ್ಲ. ಅಂದರೆ ಹೆಂಗೆ ಇದು ಅಂತಂದರೆ, ಅಂದರೆ ಯಾವ ಸ್ವಭಾವನೂ ಕೆಟ್ಟದಲ್ಲ, ಯಾವ ಸ್ವಭಾವನೂ ಒಳ್ಳೆಯದಲ್ಲ. ನಾವು ಉಪಯೋಗಿಸಿಕೊಳ್ಳುವಂಥ ಒಂದು ರೀತಿಯ ಮೇಲೆ ಆ ಒಂದು ಒಳ್ಳೆಯದು ಕೆಟ್ಟದ್ದು ನಿರ್ಧಾರ ಆಗುತ್ತೆ. ಎಕ್ಸಾಂಪಲು, ಸೋಮಾರಿತನ ಕೆಟ್ಟದ್ದು ಅಂತ ಹೇಳ್ಬಿಡ್ತಾರೆ. ಒಳ್ಳೆಯದು ಉತ್ಸಾಹ, ಹುಮ್ಮಸ್ಸು, ಛಲ ಬಿಡದೆ ಮಾಡುವಂಥ ಒಂದು ಕೆಲಸ, ಅದು ಒಳ್ಳೆಯದು ಅಂತ ನೀವು ಹೇಳ್ತೀರ. ಸೋಮಾರಿತನ ಕೆಟ್ಟದ್ದು, ಹೌದು ತಾನೆ. ಆದರೆ ಕೆಲವು ಸಂದರ್ಭದಲ್ಲಿ ಉತ್ಸಾಹ ಅನ್ನುವಂಥದ್ದೇ ಕೆಟ್ಟದು, ಸೋಮಾರಿತನ ತುಂಬ ಒಳ್ಳೆಯದು. ಹೇಗೆಂದರೆ ಪಾಪ ಕಾರ್ಯಗಳನ್ನು ಮಾಡುವಾಗ ಸೋಮಾರಿತನ ತುಂಬ ಒಳ್ಳೆಯದು. ಉಲ್ಲಾಸ, ಉತ್ಸಾಹ, ಸಂತೋಷ, ಛಲ ಬಿಡದೆ ಮಾಡುವಂಥದ್ದು ಒಂದು ಕ್ರಿಯೆ ಕೆಟ್ಟದ್ದು, ಹೌದಾನೆ. ಇವಾಗ ಕಳ್ತನ ಮಾಡೋಕ್ಕೆ ಹೋಗ್ಬೇಕು ಅಂತಾನೆ ಒಂದು ಸಮಯ, ಅಯ್ಯೋ ಬಿಡು ಆಮೇಲೆ ಮಾಡೋಣ, ಹಂಗೆ ಹಿಂಗೆ ಅಂತ ನಾನು ಫೇಲ್ಯೂರ್ ಆಗಿಬಿಡ್ತಾನೆ. ಆದರೆ ಕಳ್ತನ ಮಾಡೋಣ, ಸುಳ್ಳು ಹೇಳೋಣ, ಮೋಸ ಮಾಡೋಣ, ಇನ್ನೊಬ್ಬರು ಅನ್ಯಾಯ ಮಾಡಿ ದುಡ್ಡು ಕಿತ್ಕೊಳ್ಳೋಣ ಅನ್ನೋವಂಥ ಹುಮ್ಮಸ್ಸು ಆತನಲ್ಲಿ ಇತ್ತು ಅಂತ ಅಂದರೆ ಅದು ಕೆಟ್ಟದಾಗುತ್ತೆ. ಸೊ ಹಾಗಾಗಿ ಯಾವ ಸ್ವಭಾವವೂ ಕೂಡ ಒಳ್ಳೆಯದಲ್ಲ, ಯಾವ ಸ್ವಭಾವವೂ ಕೂಡ ಕೆಟ್ಟದ್ದಲ್ಲ. ಆದರೆ ನೀವು ಆ ಒಂದು ಸ್ವಭಾವವನ್ನು ಉಪಯೋಗಿಸಿಕೊಳ್ಳುವುದರ ಮೇಲೆ ಒಳ್ಳೆಯದು ಮತ್ತು ಕೆಟ್ಟದು ಅವಲಂಬಿತವಾಗಿರುತ್ತದೆ. ಅದಕ್ಕೋಸ್ಕರ ನೀವು ಜೀವನದಲ್ಲಿ ಯಾವುದು ಅದಕ್ಕೆ ಅಧ್ಯಾತ್ಮದಲ್ಲಿ ಯಾವುದು ಒಳ್ಳೆಯದಲ್ಲ, ಯಾವುದು ಕೆಟ್ಟದಲ್ಲ ಅಂತ ಹೇಳ್ತಾರೆ. ಈಗ ಕೊಲೆ ಮಾಡುವುದು ಕೆಟ್ಟದು ತಾನೆ, ಹೌದು. ಒಬ್ಬರನ್ನ ಗುಂಡಿಕ್ಕಿ ಸಾಯಿಸುವುದು ಕೆಟ್ಟದು ತಾನೆ, ಹೌದು. ಆದರೆ ಯಾವ ಸಂದರ್ಭದಲ್ಲಿ ಗಡಿ ಕಾಯುತ್ತಿರುವಾಗ ಟೆರರಿಸ್ಟ್ಗಳು ಬಂತು ಅಂತಂದಾಗ ಯೋಧರು, ವೀರ ಯೋಧರು ಗುಂಡಿಕ್ಕಿ ಹತ್ಯೆಯನ್ನು ಮಾಡುತ್ತಾರೆ, ಅದು ಒಳ್ಳೆಯದು, ಹೌದು ತಾನೆ. ಹತ್ಯೆ ಅನ್ನೋದು ನೀವೇನು ಮಾಡ್ತಾರೆ, ಕಳ್ತನ ಅಂತೀನಿ, ಅದಕ್ಕೆ ಕೊಲೆ ಮಾಡೋಂಥದ್ದು ತಪ್ಪು, ಪಾಪ, ಹಂಗೆ ಹಿಂಗೆ ಅಂತ ಹೇಳ್ಬಿಡ್ತೀರ. ಆದರೆ ಸಂದರ್ಭ, ನೂರಾರು ಜನ ಟೆರರಿಸ್ಟ್ಗಳನ್ನು ಸಾಯಿಸಿದ್ರೆ, ಹತ್ಯೆಯನ್ನು ಮಾಡಿದ್ರೆ ನಮ್ಮ ದೇಶ ಪರಮವೀರ ಚಕ್ರವನ್ನು ಕೊಡುತ್ತದೆ, ಹೌದು ತಾನೆ. ಹೌದು, ಕೆಟ್ಟವ್ರನ್ನ ಸಾಯಿಸಿದೆ, ಬಟ್ ಅದು ಹತ್ಯೆನೇ. ಅದೇ ಒಬ್ಬನಿಗೆ ಕಿರುಕುಳ ಕೊಟ್ಟರೆ, ದೈಹಿಕವಾಗಿ ಕಿರುಕುಳ ಕೊಡ್ತು ಅಂತಂದರೆ ನಮ್ಮ ಸರ್ಕಾರ ಅವನ್ನ ಜೈಲಿಗೆ ಹಾಕುತ್ತೆ, ಕೊಡಬಾರದಂತಹ ಶಿಕ್ಷೆಯನ್ನು ಕೊಡುತ್ತದೆ. ಆದರೆ ನೋಡಿ, ಅಂದರೆ ಯಾವ ಒಂದು ಸಂದರ್ಭದಲ್ಲಿ ಅದು ಉಪಯೋಗವಾಗುತ್ತೆ ಅನ್ನೋಂಥದ್ದನ್ನು ನೋಡಬೇಕು, ಗೊತ್ತಿಲ್ಲ. ಹಾಗಾಗಿ ಏನು ಅಂತಂದರೆ ಯಾವ ಗುಣವೂ ಒಳ್ಳೆಯದಲ್ಲ, ಯಾವುದೂ ಕೆಡ್ತಲ್ಲ. ಅದಕ್ಕೋಸ್ಕರ ಸ್ಥಿತಪ್ರಜ್ಞತೆ ಅಂತ ಹೇಳ್ತಾರೆ, ಸಮಯ ಪ್ರಜ್ಞೆ ಅಂತ ಹೇಳ್ತಾರೆ. ಸಮಯ ಪ್ರಜ್ಞೆ ಅನ್ನೋದಿತ್ತು ಅಂತಂದರೆ ಕೆಲವೊಂದರ ಸರಿ ನಾವು ಸುಳ್ಳು ಹೇಳುವಂಥ ಒಂದು ಪರಿಸ್ಥಿತಿ ಬರುತ್ತೆ, ಸುಳ್ಳು ಹೇಳಬೇಕಾಗುತ್ತೆ. ಸೊ ಹಾಗಾಗಿ ನಾವು ಸುಳ್ಳು ಹೇಳೋದೇ ಕರೆಕ್ಟ್ ಆಗಿಬಿಡುತ್ತೆ. ಕೆಲವೊಂದರ ಸರಿ ಸುಳ್ಳು ಹೇಳೋ ಅವಶ್ಯಕತೆ ಇರಲ್ಲ, ಸುಳ್ಳು ಹೇಳ್ಬಾರ್ದು ಅಂತ ಹೇಳ್ತಾರೆ. ಸುಳ್ಳು ಹೇಳ್ತು ಅಂತಂದರೆ ಇರಬರೋದೆಲ್ಲ ಹದಗೆಟ್ಟೋಗ್ಬಿಡುತ್ತೆ, ತೊಂದರೆ ಆಗಿಬಿಡುತ್ತೆ. ಒಂದು ಮದುವೆ ಆಗಿರೋಂಥ ಒಂದು ಹುಡುಗಿ, ಗಂಡ ಹೆಂಡ್ತಿ ಮದುವೆ ಆಯಿತು, 1 ವರ್ಷ ಆಯಿತು, 2 ವರ್ಷ ಆಯಿತು, ತುಂಬ ಚೆನ್ನಾಗಿ ಅನ್ಯೋನ್ಯತೆಯಿಂದ ಇದ್ದರು. ಗಂಡ ತನ್ನಲ್ಲಿರುವಂಥ ಎಲ್ಲ ವಿಚಾರಗಳನ್ನು ಹಂಚಿಕೊಂಡ, ಹೆಂಡತಿ ಆದವಳು ಹಂಚಿಕೊಂಡ್ಳು. ಮಾತಿನ ಒಂದು ಬರದಲ್ಲಿ ನಾನು ಯಾವುದೋ ಒಂದು ಕಾಲೇಜಲ್ಲಿ ಒಂದು ಹುಡುಗ ರೇಗಿಸ್ತಾ ಇದ್ದ, ಇದು ಮಾಡ್ತಾಯಿದ್ದ, ಕಿಂಡಲ್ ಮಾಡ್ತಾಯಿದ್ದ. ಆಮೇಲೆ ನಾವು ಅವರು ತುಂಬ ಕ್ಲೋಸ್ ಫ್ರೆಂಡ್ ಆದ್ವಿ, ತುಂಬ ಕ್ಲೋಸ್, ಒಂದು ಸ್ನೇಹ ಅನ್ನೋದು ಬೆಳೀತು, ವಿಶ್ವಾಸ ಅನ್ನೋದು ಬೆಳೀತು. ಮದುವೆ ಆಗಬೇಕು ಅಂತಲೂ ಡಿಸೈಡ್ ಮಾಡಿಬಿಟ್ವಿ. ಆದರೆ ಅವ್ರ ಮನೇಲೂ ಒಪ್ಪಲಿಲ್ಲ, ನಮ್ಮ ಮನೇಲೂ ಒಪ್ಪಲಿಲ್ಲ, ಬಾಯಿ ತಪ್ಪು ಅಂದ್ಬಿಟ್ಲು. 2 ವರ್ಷ 3 ವರ್ಷದಿಂದ ಇರುವಂತಹ ಒಂದು ಅನ್ಯೋನ್ಯತೆ ಆ ಗಂಡನ ಮನಸ್ಸಿನಲ್ಲಿ ಬಂದು ಏನಾಯಿತು, ಬರ್ತಾ ಅನುಮಾನಗಳೇ ಉಂಟು. ನಾನೇ ಇದು ಮಾಡಿ ಸಣ್ಣ ಪುಟ್ಟದಕ್ಕೂ ಜಗಳ ಆಗಿ ಕೊನೆಗೆ ಡೈವರ್ಸ್ವರೆಗೂ ಬಂತು, ಗೊತ್ತಾಯ್ತಾ. ಅಂದರೆ ಅದು ಆ ಒಂದು ನಿಜನ ಹೇಳ್ದೆ ಹೋಗಿದ್ರೆ ಸಾಕಾಗಿತ್ತು, ಅವ್ರ ಲೈಫ್ ಲಾಂಗ್ ಚೆನ್ನಾಗಿರೋರು. ಬಾಯಿ ತಪ್ಪಿ, ಆ ಹುಡುಗಿ ಏನೂ ತಪ್ಪು ಮಾಡಿಲ್ಲ,
ರೇಗಿಸ್ತಾಯಿದ್ರು, ತಮಾಷೆ ಮಾಡ್ತಾಯಿದ್ರು, ಎಲ್ಲ ಇದು ಮಾಡಿದ್ರು, ಸ್ನೇಹಿತ ಆಯಿತು. ನೀನು ಚೆನ್ನಾಗಿದೆಯಾ, ನಾನು ಚೆನ್ನಾಗಿದ್ದೀನಿ, ನಿನಗೂ ಒಳ್ಳೆ ಗುಣ ಇದೆ, ನನಗೂ ಒಳ್ಳೆ ಇದೆ, ನಾವಿಬ್ಬರು ಮದುವೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಹೋಗಿ ಅಪ್ಪ ಅಮ್ಮನ ಕೇಳಂತ ಪ್ರಾಮಾಣಿಕವಾಗಿ ಹೋಗಿದ್ದಾರೆ. ಅವ್ರು ಯಾವುದೇ ರೀತಿ ಕೆಟ್ಟದ ಒಂದು ಇದಕ್ಕೆ ಹೋಗದೇ ಅವ್ರೇನು ಮಾಡಿದರೆ, ಅಪ್ಪ ಅಮ್ಮನ ಕೇಳಿದರೆ ಅಪ್ಪ ಅಮ್ಮ ಬೇಡ ಅಂದರೆ ಆಯಿತು ಅಂತ ಅಪ್ಪ ಅಮ್ಮಗೆ ಇಬ್ಬರೂ ಮರ್ಯಾದೆ ಕೊಟ್ಟರು. ಆತ ಸಪ್ರೇಟಾಗಿ ಹೋದ, ಈಕೆ ಸಪ್ರೇಟಾಗಿ ಬಂದು. ಆದರೆ ಈ ವಿಚಾರವನ್ನು ಹೇಳಿ ಈಕೆ ಒಂದು ಜೀವನವನ್ನೇ ಹಾಳು ಮಾಡ್ಕೊಬಿಟ್ರು. ಹಾಗಾಗಿ ಹೇಳುವಂಥ ಒಂದು ಸಂದರ್ಭವನ್ನು ನೋಡ್ಕೋಬೇಕು. ಸ್ಥಿತಪ್ರಜ್ಞತೆ ಇರಬೇಕು, ಮತ್ತು ಸಮಯ ಪ್ರಜ್ಞೆ ಅನ್ನೋಂಥದ್ದು ಇರಬೇಕು. ಸಮಯ ಪ್ರಜ್ಞೆಗೆ ತಕ್ಕಂಗೆ ನಾವು ನಡ್ಕೋಬೇಕು. ಇಲ್ಲ ಅಂತಂದರೆ ನಮ್ಮ ಒಳ್ಳೆಯ ಗುಣವು, ಆ ಹುಡುಗಿ ಸತ್ಯ ಹೇಳಿದ್ದು ಯಾವುದನ್ನು ಕೂಡ ಗಂಡನಿಗೆ ಮರೆಮಾಚಬಾರ್ದು, ಸುಳ್ಳು ಹೇಳಬಾರ್ದು ಅನ್ನೋಂಥದ್ದು ಸತ್ಯ. ಆದರೆ ಕೆಲವೊಂದಾರು ಅದಕ್ಕೆ ಋಷಿ ಮೂಲ ಮತ್ತು ನದಿ ಮೂಲ ಮತ್ತು ಸ್ತ್ರೀ ಮೂಲ ಹುಡುಕಬಾರ್ದು ಅಂತ ಹೇಳ್ತಾರೆ. ಗುರುಮೂಲ ಅಂತಾರೆ ಅವರು. ಗುರುಮೂಲ ಅಂದರೆ ಋಷಿ ಮೂಲ ಎರಡು ಒಂದೇ. ಸ್ತ್ರೀ ಮೂಲ ಮತ್ತು ನದಿ ಮೂಲ ಹುಡುಕಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ತೊಂದರೆ ಆಗುತ್ತೆ. ಅದಕ್ಕೆ ನಾವು ಸಂದರ್ಭಕ್ಕೆ ತಕ್ಕವಾಗಿ, ಅದಕ್ಕೆ ನಾನು ಹೇಳೋದು, ಪ್ರಪಂಚದಲ್ಲಿ ಯಾವ ಗುಣವೂ ಒಳ್ಳೆಯದಲ್ಲ. ಯಾವುದು ಅವನು ಜೋರಾಗಿ ಕೋಪ ಮಾಡ್ಕೋತಾನೆ, ಜೋರಾಗಿ ಕೋಪ ಮಾಡ್ಕೋತು ಅಂತಂದರೆ ಕಳ್ಳರೆಲ್ಲ ಓಡೋಗ್ಬಿಡ್ತಾರೆ. ಅವನು ಜೋರಾಗಿ ಕಿರಿಸ್ತು ಅಂತಂದರೆ ಅವನು ಓಡೋಗ್ಬಿಡ. ಅವ್ನು ಯಾವಾಗಲೂ ಕಿರಿಸ್ತಾ ಇರ್ತಾನೆ, ಗೊತ್ತಿಲ್ಲ. ಒಂದು ನಿಜವಾದ ನಡೆದ ಘಟನೆ. ಅವನೇನು ಮಾಡ್ತಾನೆ, ಒಂದು ಹಸು ಒಂದು ಕೊಟ್ಟಿಗೆಲಿ ದನ ಕಾಯ್ತಾ ಇರ್ತಾನೆ. ಅವನು ಕೊಟ್ಟಿಗೆಲೆ ಮಲ್ಗೊಂಡು ಅವನೇನಂದ, ಅವನ ಸ್ವಭಾವ ಏನು ಅಂತಂದರೆ ಕಿರ್ಚಾಡಿಕೊಂಡು ಪ್ರಾಣಿಗಳಿಗೆ, ಇವಾಗ ಪ್ರಾಣಿಗಳನ್ನ ಅಂದರೆ ಹುಲ್ಲು ಮೇಯಿಸುವಂಥದ್ದು ಮತ್ತು ಕುರಿ ಮೇಯಿಸುವಂಥದ್ದು, ಈ ಥರದ್ದು ಕಿರ್ಚಾಡ್ತಾ ಇರ್ತಾರೆ ಅವನು ಯಾವಾಗಲೂ. ಮಧ್ಯರಾತ್ರಿ ಮಲಗ್ತಾನೆ. ಒಂದು ಹಸು ಕರು ಏನು ಮಾಡ್ತಾರೆ, ಅದು ಹಗ್ಗ ಬಿಚ್ಚಿಕೊಂಡು ಹಸುವಿನ ಒಂದು ಹಾಲು ಕುಡಿಯೋಕೆ ಹೋದೆ. ಅದು ಇವನು ಕಿರ್ಚಾಡ್ತಾನೆ, ನೀನು ಕುಡಿಬೇಡ, ಹಂಗೆ ಏನೋ ಒಂದು ಕಿರ್ಚಾಡ. ಕಳ್ಳರೇನು ಮಾಡೋಕ್ಕೆ ಕದಿಯಕ್ಕೆ ಬಂದಿರ್ತಾರೆ. ಇಲ್ಲಿ ಯಾರೋ ಇದ್ದಾರೆ ಅಂದ್ಬಿಟ್ಟು ಕಳ್ಳ ಹೊಟ್ಟೋಗ್ಬಿಡ್ತಾರೆ. ಆಮೇಲೆ ಊರಿಂದ ಆಚೆಗೆ ಹೋದಾಗ ಕಳ್ಳರು ಸಿಕ್ಕಾಕೋತಾರೆ. ಆವಾಗ ಹಿಡ್ಕೊಂಡು ಬಂದು ನ್ಯಾಯ ಪಂಚಾಯತಿಗೆ ಸೇರಿಸಿದಾಗ, ನಾನು ಕದಿಯಕ್ಕೆ ಹೋಗಿದ್ವಿ, ಆದರೆ ಕದಿಯೋಕ್ಕಾಗಿಲ್ಲ, ಇದು ಯಾರೋ ಮನುಷ್ಯ ಕೂಗಾಡ್ತಿದ್ದ, ನಮಗೆ ಭಯ ಆಗೋಯ್ತು, ವಾಪಸ್ ಬಂದ್ಬಿಟ್ವಿ ಅಂತ. ಹಾಗಾಗಿ ಸ್ವಭಾವ ಅನ್ನೋಂಥದ್ದು ಸಂದರ್ಭದಲ್ಲಿ ಒಳ್ಳೆಯದು ಕೆಟ್ಟದ್ದು ಅನ್ನೋ ಸಂದರ್ಭದ ಮೇಲೆ ಇದೆಯೋ ಹೊರತು ನಿಜವಾದ ಒಂದು ಸ್ವಭಾವ ಒಳ್ಳೆಯದು ಕೆಟ್ಟದ್ದು ಅನ್ನೋಂಥದ್ದು ಇಲ್ಲ ಅಂತ ಹೇಳ್ಬೋದು. ಇದು ವಿಚಾರ. ಇನ್ನು ಭಾಳಷ್ಟು ಜನಕ್ಕೆ ಬರಬೇಕಾಗಿರೋ ದುಡ್ಡು ಬರ್ತಾ ಇರಲ್ಲ, ಕೊಡೋರಿಗೆ ಕೊಡೋಕ್ಕಾಗ್ತಾಯಿರಲ್ಲ, ಸಿಕ್ಕಾಪಟ್ಟೆ ಸಾಲ ಆಗ್ಬಿಟ್ಟಿರುತ್ತೆ. ಗುರುಗಳೇ, ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡೋದು, ದುಡ್ಡು ಉಳಿಸೋಕ್ಕೆ ಆಗ್ತಾಯಿಲ್ಲ, ಒಂದು ಪೈಸೆನೂ ಉಳಿತಾ ಇಲ್ಲ ಗುರುಗಳೇ, ಏನು ಮಾಡೋದು ಅಂತ ಭಾಳಷ್ಟು ಜನ ಒಂದು ಪ್ರಶ್ನೆನ ಕೇಳ್ತಾರೆ. ಯಾವುದೇ ರೀತಿಯಾದಂತಹ ತಿಳ್ಕೊಬಿಡಿ, ಯಾವುದೇ ರೀತಿಯಂತಹ ಹಣಕಾಸಿನ ಸಮಸ್ಯೆಗೆ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಒಂದು ಅಷ್ಟಲಕ್ಷ್ಮಿ ಯಂತ್ರವನ್ನು ನೀವು ಮನೇಲಿಟ್ಟು ಪ್ರತಿಷ್ಠಾಪನೆ ಮನೇಲಿ ಇಡೋವಂಥದ್ದು ಅಂತ, ಮನೇಲಿಟ್ಟು ಪ್ರತಿಷ್ಠಾಪನೆ ಮಾಡೋದ್ರಿಂದ ಅದು ಎಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದರೂ ಕೂಡ 6 ತಿಂಗಳಲ್ಲಿ ಸಂಪೂರ್ಣವಾಗಿ ನಿವಾರಣೆಯಾಗುತ್ತದೆ. ಗೊತ್ತಲ್ಲ, ಅತ್ಯದ್ಭುತವಾದಂತಹ ಒಂದು ಯಂತ್ರ ಇದಾಗಿರುತ್ತೆ. ಗೊತ್ತಲ್ಲ, ನಿಮ್ಮ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದರೆ, ನಿಮ್ಮ ಮನೇಲಿ ಯಂತ್ರ ಇತ್ತು ಅಂತಂದರೆ, ನೀವು ಹಣಕಾಸಿನ ಸಮಸ್ಯೆನ ಮರೆತು ಬಿಡಿ, ಲಕ್ಷ್ಮಿ ಬಂದು ನೆಲೆಸಿದಳೆ ಅಂತ ತಿಳ್ಕೊಳ್ಳೋ, ಅಷ್ಟು ಪವರ್ಫುಲ್ಲು. ಗೊತ್ತಲ್ಲ, ಇದು ಸಾಲ ಸೌಲ ಇರೋರಿಗೆ ಅಂತಲ್ಲ, ಭಾಳಷ್ಟು ಜನಕ್ಕೆ ಒಂದು ಸೈಟ್ ತೊಗೊಂಡಿರಲ್ಲ, ಒಂದು ಮನೆ ಮಾಡಿರಲ್ಲ. 20 ಗುರುಗಳೇ 20 ವರ್ಷದಿಂದ ದುಡಿತಾ ಇದ್ದೀನಿ, ಒಂದು ಸೈಟ್ ಮಾಡಿಲ್ಲ, ಮಕ್ಕಳಿಗೆ ಅಂತ ನಾನೊಂದು ಮನೆ ಮಾಡಿಲ್ಲ ಗುರುಗಳೇ, ಏನು ಮಾಡೋದು ಅಂತ ಇರ್ತಾರೆ. ಅಂಥವ್ರಿಗೆ ಇಂಪ್ರೂವ್ಮೆಂಟ್ಗೆ ಆಗೋದಕ್ಕೋಸ್ಕರ ಇನ್ನಷ್ಟು ಭಾಳಷ್ಟು ಜನಕ್ಕೆ ಮಕ್ಕಳನ್ನ ಒಳ್ಳೆ ಕಡೆ ಕೊಟ್ಟು ಮದುವೆ ಮಾಡಬೇಕು ಅಂತ ಇರ್ತಾರೆ. ಮತ್ತು ಇನ್ನು ಮಕ್ಕಳನ್ನ ಒಂದು ಫಾರಿನಲ್ಲಿಟ್ಟು ಓದಿಸ್ಬೇಕು ಅಂತ ಇರ್ತಾರೆ. ಮತ್ತು ಒಂದು ಕಾರು ಗೀರು ಏನು ತೊಗೊಂಡಿಲ್ಲ, ಒಂದು ಒಡ ವ್ಯವಸ್ಥೆಗಳು ಮಾಡಿಸ್ಕೊಂಡಿಲ್ಲ. ಆ ಥರ ಇಂಪ್ರೂವ್ಮೆಂಟ್ ಆಗಬೇಕು ಅಂತಂದರೂ ಕೂಡ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರನೇ. ಈ ಒಂದು ಅಷ್ಟಲಕ್ಷ್ಮಿ ಯಂತ್ರದಿಂದ ಎಲ್ಲ ರೀತಿಯಂಥ ಒಂದು ಸಮಸ್ಯೆಗಳು, ಹಣಕಾಸಿನ ಸಮಸ್ಯೆ ನಿವಾರಣೆ ಆಗೋದಲ್ಲಿ 2 ಮಾತಿಲ್ಲ. ಇದು ಆಗೇ ಆಗುತ್ತೆ, ಆಗಲೇಬೇಕು. ಇದೊಂದು ಶಕ್ತಿ. ಇದು ಗೊತ್ತಲ್ಲ, ನಂಬಿಕೆ ಇಟ್ಕೊಂಡು ಅದನ್ನು ಬಂದು ತೆಗೆದುಕೊಂಡು ಹೋಗಿ, ಇದನ್ನು ಕೊರಿಲಿ ಕಳಿಸೋದಕ್ಕಾಗಿಲ್ಲ, ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡು ಹೋಗಬೇಕು. ಹಾಗಾಗಿ ತುಂಬಾ ಇದು ಒಂದು ಪವರ್ಫುಲ್ ಇರುತ್ತೆ. ನಿಮ್ಮ ಸಮಸ್ಯೆಗಳು, ಹಣಕಾಸಿನ ಸಮಸ್ಯೆಗಳು ಬಗೆಹರಿದಲ್ಲಿ 2 ಮಾತಿಲ್ಲ. ಇನ್ನು ಹಣಕಾಸಿನ ಸಮಸ್ಯೆಯನ್ನು ನೀವು ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡು ಬಗೆಹರಿಸ್ಕೊಬಿಡ್ತೀರಿ. ಜೀವನದ ಸಮಸ್ಯೆಗೆ ಕುಂಡಲಿ ತಂತ್ರ ಹಾಗೂ ಮುದ್ರಾ ಯೋಗ ಶಿಬಿರ, ಇದು ಶನಿವಾರ ಮತ್ತು ಭಾನುವಾರ ಇರುತ್ತೆ ತಿಂಗಳಿನಲ್ಲಿ.
ಈ ಒಂದು ಶನಿವಾರ ಮತ್ತು ಭಾನುವಾರದಿಂದ ನೀವು 10 ಗಂಟೆಯಿಂದ 4 ಗಂಟೆವರೆಗೂ ಇರುತ್ತೆ. 2 ದಿನದ ಶಿಬಿರ. ಇದನ್ನು ನೀವು 3 ಕಾರಣಗಳಿಗೋಸ್ಕರ ನೀವು ಇದು ಅಟೆಂಡ್ ಮಾಡಬೇಕು. ಒಂದು, ಎಲ್ಲ ರೀತಿಯಿಂದ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಳೋದಕ್ಕೆ, ಮತ್ತು ಆ ಸಮಸ್ಯೆಗಳು ಬರದೇ ರೀತಿಯಲ್ಲಿ ತಡೆಯೋದಕ್ಕೆ, ಮತ್ತು ಜೀವನದಲ್ಲಿ ನಿಮಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳು, ಅಕ್ಕ ತಂಗಿ, ಅಣ್ಣ ತಮ್ಮ, ಬಂಧು ಬಳಗ, ರಿಲೇಟಿವ್ಸ್, ಫ್ರೆಂಡ್ಸ್, ಇವ್ರುಗಳಿಗೆ ಏನೋ ಸಮಸ್ಯೆ ಇತ್ತು ಅಂದರೆ ನೀವು ಇದನ್ನು ಮಾಡಿ ಅವ್ರಿಗೆ ಅರ್ಪಣೆ ಮಾಡ್ತು ಅಂದರೆ ಅವರ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆ ಆಗಿಬಿಡುತ್ತೆ. ಏನೇನು ಸಮಸ್ಯೆ ನಿವಾರಣೆ ಆಗುತ್ತೆ ಅಂದರೆ ಗಂಡ ಹೆಂಡತಿ ದಾಂಪತ್ಯದ ಸಮಸ್ಯೆ ನಿವಾರಣೆ ಆಗುತ್ತೆ, ಮತ್ತು ಜಗಳಗಳು, ಕುಟುಂಬದಲ್ಲಿ ಸಮಸ್ಯೆಗಳು, ಜಗಳಗಳು, ಮತ್ತು ಯಾವುದೇ ಕಾರ್ಯ ನೀವು ಕೆಲಸ ಮಾಡೋಕ್ಕೋದ್ರೂ ಫೇಲ್ಯೂರ್ ಆಗೋಂಥ ಅದು ಸರಿ ಹೋಗ್ತಾ ಬರುತ್ತೆ. ಜೊತೆಗೆ ಕೋರ್ಟು ಕಚೇರಿಗಳ ಸಮಸ್ಯೆ, ಶತ್ರುವಿನ ಬಾಧೆ, ಹಿತಶತ್ರುವಿನ ಬಾಧೆ ನಿವಾರಣೆ ಆಗುತ್ತೆ, ಲ್ಯಾಂಡ್ ಲಿಟಿಗೇಷನ್ ಪ್ರಾಬ್ಲಮ್ ನಿವಾರಣೆ ಆಗುತ್ತೆ. ಮೇಯ್ನಾಗಿ ಇನ್ನೊಂದು ಏನಂತ ತಿಳ್ಕೊಬೋದು, ಜನಾಕರ್ಷಣೆ ಮತ್ತು ಧನಾಕರ್ಷಣೆ ಆಗುತ್ತೆ. ಇದರಲ್ಲಿ ಎಂಥವ್ರನ್ನ ಬೇಕಾದರೂ ಕೂಡ ನೀವು ಧನ ವಶೀಕರಣ ಮಾಡಿಕೊಂಡು ನೀವು ವ್ಯಾಪಾರ ವಹಿವಾಟುಗಳನ್ನು ನೀವು ತುಂಬ ಚೆನ್ನಾಗಿ ಮಾಡ್ಬೋದು. ಮತ್ತು ತಪ್ಪು ಡಿಸಿಷನ್ ತೊಗೊಂಡು ಜೀವನ ಹಾಳು ಮಾಡೋದೆಲ್ಲ ಸರಿ ಆಗ್ತಾ ಹೋಗುತ್ತೆ. ಮತ್ತು ಶಾಂತಿ, ನೆಮ್ಮದಿ ಅನ್ನೋದು ಸಿಗ್ತಾ ಹೋಗುತ್ತೆ. ಇಷ್ಟೆಲ್ಲ ಬೆನಿಫಿಟ್ಟು ನಾನು ಹೇಳ್ಕೊಂಡಂತ 10 ನಿಮಿಷಗಳ ಕಾಲ ಮಾಡ್ತು ಅಂತಂದರೆ ನಿಮಗೆ ಅದು 6 ತಿಂಗಳಲ್ಲಿ ನಿಮ್ಮ ಸಮಸ್ಯೆಗಳು ನಿವಾರಣೆ ಆಗೋದ್ರಲ್ಲಿ 2 ಮಾತಿಲ್ಲ. ಅದ್ರ ಜೊತೆಗೆ ಮುದ್ರಾ ಯೋಗವನ್ನು ಕೂಡ ಹೇಳ್ಕೊಡ್ತೀವಿ. ಈ ಒಂದು ಮುದ್ರಾ ಯೋಗವನ್ನು ನೀವು ಕಲ್ತ್ಕೊಳ್ಳೋದ್ರಿಂದ ನಿಮ್ಗೆ ಯಾವ್ಯಾವ ಸಮಸ್ಯೆ ನಿವಾರಣೆ ಆಗುತ್ತೆ. BP ಮತ್ತು ಶುಗರ್ 2-3 ದಿನದಲ್ಲಿ ನಾರ್ಮಲ್ ಬರುತ್ತೆ. ಥೈರಾಯ್ಡ್ ಮತ್ತು ಟ್ರಾನ್ಸಿಲ್ಸು 1.5ರಿಂದ 2 ತಿಂಗಳಲ್ಲಿ, 3 ತಿಂಗಳು ಬೇಕಲ್ಲ, 1.5ರಿಂದ 2 ತಿಂಗಳು ನಾರ್ಮಲ್ ಬರುತ್ತೆ. ಮತ್ತು 10 to 11 ಡೇಸಲ್ಲಿ ಅಸ್ತಮ ಅನ್ನೋಂಥದ್ದು ಕ್ಯೂರ್ ಆಗುತ್ತೆ. 20 to 21 ಡೇಸಲ್ಲಿ 20ರಿಂದ 21 ದಿನ ಪೈಲ್ಸ್ ಮತ್ತು ಪಿಸ್ತುಲ ಪ್ರಾಬ್ಲಮ್ಮು ನಿವಾರಣೆ ಆಗುತ್ತೆ. ಮತ್ತು 1 ತಿಂಗಳ ಸ್ಕಿನ್ ಪ್ರಾಬ್ಲಮ್ಮು, ಬೆನ್ನು ನೋವು, ಸೊಂಟ ನೋವು, ಹಿಂಡಿ ನೋವು, ಆರ್ಥೈಟಿಸ್, ಮತ್ತು ಸರ್ವಿಕಲ್ ಸ್ಪಾಂಡಿಲೈಟಿಸ್, ಸಯಾಟಿಕಾ ಪ್ರಾಬ್ಲಮ್ಗಳು ನಿವಾರಣೆ ಆಗುತ್ತದೆ. ಅದಕ್ಕೋಸ್ಕರ ಎಲ್ಲ ರೀತಿಯಂಥ ಒಂದು ಸಮಸ್ಯೆಗಳನ್ನು, ಆರೋಗ್ಯದ ಸಮಸ್ಯೆಗಳನ್ನು ನಿವಾರಣೆ ಮಾಡೋದಲ್ಲಿ 2 ಮಾತಿಲ್ಲ. ಮತ್ತು ಈ ಶಿಬಿರದಲ್ಲಿ ಏನು ಕೊಡ್ತೀವಿ ಅಂತಂದರೆ ದುಡ್ಡನ್ನ ಹೇಗೆ ಉಳಿಸೋವಂಥದ್ದು ಅದನ್ನು ಹೇಳ್ಕೊಡ್ತೀವಿ. ಭಾಳಷ್ಟು ಜನ ದುಡ್ಡು ಉಳಿತಾಯ ಇಲ್ಲ ಅಂತಾನೆ, ಎಷ್ಟು ಬೇಕಾದ್ರೂ ದುಡ್ಡು ಉಳಿಸ್ಬೋದು, ಉಳಿತಾಯ ಆಗುತ್ತೆ. ಮತ್ತು ನೀವು ಯಾವುದೇ ಬಿಸ್ನೆಸ್ ಆದರೂ ಕೂಡ ನಿಮಗೆ ಫೇಲ್ಯೂರ್ ಅನ್ನೋದು ಆಗೋದೇ ಇಲ್ಲ. ಮತ್ತು ನೀವು ದುಡ್ಡು ಇರುತ್ತೋ ಇಲ್ವೋ ನೀವು ಶ್ರೀಮಂತರಾಗಿರ್ತೀರ. ಜೀವನದಲ್ಲಿ 16 ಸೂತ್ರಗಳನ್ನು ಹೇಳ್ಕೊಡ್ತೀನಿ. ಆ 16 ಸೂತ್ರಗಳನ್ನು ನೀವು ಅಳವಡಿಸ್ಕೊಬಿಡ್ತು ಅಂತಂದರೆ ಜೀವನದಲ್ಲಿ ನೀವೇ ಶ್ರೀಮಂತರು. ದುಡ್ಡು ಇರುತ್ತೋ ಬಿಡುತ್ತೋ ಒಟ್ಟಿನಲ್ಲಿ ನೀವು ಶ್ರೀಮಂತರು. ಮತ್ತು ಯಾವುದೇ ಕಾರಣಕ್ಕೂ ನೀವು 16 ಸೂತ್ರಗಳನ್ನ ತಿಳ್ಕೊತು ಅಂತಂದರೆ, ಅದನ್ನು ಅಳವಡಿಸ್ಕೊಬಿಡ್ತು ಅಂತಂದರೆ ಲೈಫ್ ಲಾಂಗ್ ನಿಮಗೆ ದುಡ್ಡಿನ ಸಮಸ್ಯೆಗಳು ಬರೋದೇ ಇಲ್ಲ. ಇರೋವಂಥ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ. ಅದಕ್ಕೋಸ್ಕರ ನೀವು ಅದನ್ನು ಕಲ್ತ್ಕೊಂಡು ಬಂದು ಮಾಡಿ ಅಂತ ತಿಳಿಸ್ತಾ ಹೋಗ್ತೀನಿ. ಇನ್ನು ಭಾಳಷ್ಟು ಜನ ಏನು ಮಾಡ್ತಾರೆ ಅಂತಂದರೆ, ನಿಮ್ಮ ಮಕ್ಕಳು ಕಂಡ್ರೆ ಆಗಲ್ಲ, ಅಥವಾ ನಿಮ್ಮ ಒಂದು ಸಂತೋಷ ಏನು ಅಂತಂದರೆ ನಿಮ್ಮ ಮಕ್ಕಳೇ ನಿಮಗೆ ಒಂದು ಸಂತೋಷ, ಅವ್ರು ಚೆನ್ನಾಗಿರಬೇಕು ಅಂತ ಬಯಸ್ತೀರ. ಆದರೆ ಕೆಲವೊಂದಾರು ಜನ ನಿಮ್ಮ ಶತ್ರುಗಳು ಆದಂಥವರು ನಿಮ್ಮ ಮಕ್ಕಳು ಉದ್ಧಾರ ಆಗಬಾರದು ಅಂತ ಮಾಟ ಮಂತ್ರ ವಾಮಾಚಾರ ಮಾಡಿಸೋವಂಥದ್ದು, ನಿಮ್ಮ ಮಕ್ಕಳು ಸರಿಯಾಗಿ ಓದಬಾರ್ದು ಅಂತ ಮಾಟ ಮಂತ್ರ ಮಾಡಿಸೋವಂಥದ್ದು, ಅಥವಾ ನಿಮ್ಮ ಮಕ್ಕಳಿಗೆ ಸರಿಯಾಗಿ ಮದುವೆ ಆಗಬಾರ್ದು ಅಂತ ಮಾಟ ಮಂತ್ರ ಮಾಡಿಸೋವಂಥದ್ದು, ನಿಮ್ಮ ಮಕ್ಕಳು ಒಳ್ಳೆತನದಿಂದ ಬದುಕಬಾರ್ದು ಮತ್ತು ಆರೋಗ್ಯವಾಗಿರಬಾರ್ದು ಅನ್ನುವಂಥದ್ದು ಮಾಡಿಸೋಂಥದ್ದು, ಒಟ್ಟಿನಲ್ಲಿ ಉದ್ಧಾರ ಆಗಬಾರ್ದು ಅಂತ ಮಾಡಿಸ್ಬಿಡ್ತಾರೆ, ಮಾಟ ಮಂತ್ರವನ್ನು ಮಾಡಿಸ್ಬಿಡ್ತಾರೆ. ಈ ಉದ್ಧಾರ ಆಗಬಾರ್ದು ಅಂತ ಮಾಡಿಸಿರುವಂಥ ಒಂದು ಮಾಟ ಮಂತ್ರವನ್ನು ಹೇಗೆ ತೆಗೆಯುವಂಥದ್ದು ಅಂತ ನಾವು ನೋಡೋದಾಯಿತು ಅಂತಂದರೆ, ಏನಿಲ್ಲ, ಒಂದು ನಿಂಬೆಹಣ್ಣು ತೆಗೆದುಕೊಳ್ಳಿ. ನಿಂಬೆಹಣ್ಣು ತೆಗೆದುಕೊಂಡು ಬಲಗೈಯಲ್ಲಿ ಇಟ್ಕೊಂಡು ಮಂತ್ರಿಸಿ, ಆ ಒಂದು ನಿಂಬೆಹಣ್ಣು ಮಂತ್ರಿಸ್ಕೊಳ್ಬೇಕು. ಹೇಗೆ ಮಂತ್ರಿಸ್ಕೊಂಡು ನಿಂಬೆಹಣ್ಣು ತೆಗೆದುಕೊಂಡು ನೀವು ಅಂತ ಇಟ್ಕೊಂಡು ಅದನ್ನು ಕೈಯಲ್ಲಿ ಹಿಂಗೆ ಇಟ್ಕೊಂಡು ಸಕಲ ಮಾಟ ಮಂತ್ರ ಉಚ್ಚಾಟನಾಯ ಸ್ವಾಹ ಅಂತ, ಸಕಲ ಮಾಟ ಮಂತ್ರ ಉಚ್ಚಾಟನಾಯ ಸ್ವಾಹ, ಸಕಲ ಮಾಟ ಮಂತ್ರ ಉಚ್ಚಾಟನಾಯ ಸ್ವಾಹ, ಸಕಲ ಮಾಟ ಮಂತ್ರ ಉಚ್ಚಾಟನಾಯ ಸ್ವಾಹ ಅಂತಂದಾಗ ಆ ನಿಂಬೆಹಣ್ಣನ್ನು ಇಟ್ಕೋಬೇಕು. ಇಟ್ಕೊಂಡು ಒಂದು ಕಡೆ ಇಟ್ಕೊಳ್ಳಿ. ಒಂದು ತಾಮ್ರದ ಚೊಂಬು ತಗೊಳ್ಳಿ. ಆ ತಾಮ್ರದ ಚೊಂಬಿನ ಒಳಗಡೆ ಆ ನಿಂಬೆಹಣ್ಣು ಹಾಕಿ, ಇದರ ಜೊತೆ ಇನ್ನೂ ಕೆಲವೊಂದರ ವಸ್ತುಗಳನ್ನು ಹಾಕಬೇಕು. ಏನು ಅಂತಂದರೆ ಅರಿಶಿಣದ ಉಂಡೆ ಅಂತ, ಅರಿಶಿಣ ಸ್ವಲ್ಪ ನೀರು ಕಳಿಸ್ಕೊಂಡು ಅದು ರೌಂಡಿಗೆ ಬಾಲ್ ಥರ ಮಾಡಿಕೊಂಡು ಅದನ್ನು ನೀವು ಒಳಗಡೆ ಹಾಕಿ. ಮತ್ತು ಸೈಂದ್ರಲವಣ ಅಂದರೆ ಬ್ಲ್ಯಾಕ್ ಸಾಲ್ಟ್ ಅಂತ, ಇದು
ಎಲ್ಲ ಉಪ್ಪು, ಅಂದರೆ ಉಪ್ಪಲ್ಲಿ ಇದೊಂದು ತುಂಬ ಶ್ರೇಷ್ಠವಾದಂಥ ಒಂದು ಉಪ್ಪು. ನಾವು ಅಡುಗೆ ಇದ್ರ ಬಗ್ಗೆ ನಾನು ಎಪಿಸೋಡ್ ಕೂಡ ಮಾಡಿದ್ದೆ, ಸೈಂದ್ರ ಲವಣವನ್ನು ಯೂಸ್ ಮಾಡಿ ಅಂತ. ಈ ಸೈಂದ್ರ ಲವಣ ಇದು ಸಿಗುತ್ತೆ, ಗಂದಿಗೆ ಅಂಗಡಿಯಲ್ಲಿ ಸಿಗುತ್ತೆ, ಮಾಮೂಲಿ ದಿನಸಿ ಅಂಗಡಿಗಳಲ್ಲೂ, ಪ್ರಾವಿಷನ್ ಸ್ಟೋರಲ್ಲೂ ಕೂಡ ಇದನ್ನು ಸಿಗುತ್ತೆ. ಸ್ವಲ್ಪ ಅದನ್ನು ಒಂದು ಚಮಚದಷ್ಟು ಉಪ್ಪನ್ನು ತೆಗೆದುಕೊಳ್ಳಿ. ಮತ್ತು ಮೆಣಸಿನ ಕಾಳು ಮೆಣಸಿರುತ್ತಲ್ಲ, ಒಂದು 4-5 ಕಾಳು ಮೆಣಸು ತೆಗೆದುಕೊಳ್ಳಿ, ಅದನ್ನು ಕೂಡ ತಾಮ್ರದ ಚೊಂಬೊಳಗಡೆ ಹಾಕಿ. ಮತ್ತು ವಿಳ್ಳೆದೆಲೆ ಅದನ್ನು ಕೂಡ ತಾಮ್ರದ ಚೊಂಬೊಳಗಡೆ ಹಾಕಿ. ಇಷ್ಟು ವಸ್ತುಗಳನ್ನು ಹಾಕಬೇಕು, ಗೊತ್ತಲ್ಲ. ಏನೇನು ಬೇಕು, ಒಂದು ನಿಂಬೆಹಣ್ಣು ತೆಗೆದುಕೊಂಡು ಅದನ್ನು ಮಂತ್ರಿಸಬೇಕು 108 ಸರಿ. ಸಕಲ ಮಾಟವಂತ ಉಚ್ಚಾಟನಾಯ ಸ್ವಾಹ ಅಂತ ಅಂದ್ಕೊಂಡು 108 ಸರಿ ಮಂತ್ರಿಸಿ ಒಂದು ತಾಮ್ರದ ಚೊಂಬೊಳಗಡೆ ಹಾಕಬೇಕು. ಅರಿಶಿಣದ ಉಂಡೆಯನ್ನು ಮಾಡಿಕೊಂಡು, ಅರಿಶಿಣದ ನೀರಲ್ಲಿ ಬೆರೆಸ್ಬೇಕು, ಹಂಗೆ ಅರಿಶಿಣ ಹಾಕೋದಲ್ಲ, ಉಂಡೆ ಮಾಡ್ಕೊಂಡು ಅದ್ರೊಳಗಡೆ ಹಾಕಬೇಕು. ಸಹೀಂದ್ರ ಲವಣವನ್ನು ಅದ್ರ ಒಳಗಡೆ ಹಾಕಬೇಕು. ಮತ್ತು ಕಾಳು ಮೆಣಸು ಅದನ್ನು ಒಳಗಡೆ ಹಾಕಬೇಕು. ಮತ್ತು ವಿಳ್ಳೆದೆಲೆನ ಆ ಒಂದು ತಾಮ್ರದ ಚೊಂಬೊಳಗಡೆ ಹಾಕಬೇಕು. ಇಷ್ಟೂ ಹಾಕಿದ ನಂತರ ಏನು ಮಾಡಬೇಕು, ನಿಮ್ಮ ಮಕ್ಕಳು ಮಲಗುವಂಥ ಒಂದು ಸ್ಥಳದಲ್ಲಿ ಆಜು ಬಾಜು, ಅಂದರೆ ಅಕ್ಕಪಕ್ಕ ನೆಲದ ಮೇಲೆ ಏನಾದ್ರು ಮಲ್ಕೋತಾಯಿತ್ತು, ಒಂದು ಚಾಪೆ ಹಾಸ್ಕೊಂಡು ಮಲ್ಕೋತಾಯಿತ್ತು ಅಂದರೆ ಆಜು ಬಾಜಲ್ಲಿ ಇಡಿ. ಅಕಸ್ಮಾತ್ ಇಲ್ಲ ಮಂಚದ ಕೆಳಗಡೆ ಮಲಗ್ತಾ ಇದ್ದಾರೆ ಅಂತ ಮಂಚದ ಕೆಳಗಡೆನೇ ಅದನ್ನು ಇಡಿ. ಎಷ್ಟು ದಿನ ಇಡಬೇಕು? 3 ದಿನ ಇಡಬೇಕು. 3 days, ಗೊತ್ತಲ್ಲ, 3 ದಿನ ಇಡಬೇಕು. 4ನೇ ದಿನ ಏನು ಮಾಡಬೇಕು ಅಂತಂದರೆ, ಒಂದು ಕಪ್ಪು ಬಟ್ಟೆ ತೆಗೆದುಕೊಳ್ಳಿ. ಆ ಕಪ್ಪು ಬಟ್ಟೆಯ ಒಳಗಡೆ ಒಂದು 10-12 ಕರ್ಪೂರವನ್ನು ಹಾಕಿ, ಅದರ ಮೇಲೆ ಈ ತಾಮ್ರದ ಚೊಂಬು ಇರ್ತಿಲ್ಲ, ಆ ತಾಮ್ರದ ಚೊಂಬು ಒಳಗಡೆ ಇರೋಂಥ ವಸ್ತುಗಳನ್ನು ಆ ಒಂದು ಕಪ್ಪು ಬಟ್ಟೆಯ ಒಳಗಡೆ ಹಾಕಬೇಕು. ಹಾಕಿದ ನಂತರ ಅದನ್ನು ಚೆನ್ನಾಗಿ ಗಂಟನ್ನು ಕಟ್ಟಬೇಕು, ಗೊತ್ತಲ್ಲ. ಈ ನಿಂಬೆಹಣ್ಣಿದ್ದರೆ ಇದನ್ನು ಸಪ್ರೇಟಾಗಿ ತೆಗೆದುಕೊಳ್ಳಿ, ಅದನ್ನು ಗಂಟಲು ಕಟ್ಟಬೇಡಿ, ಇದನ್ನು ಸಪ್ರೇಟಾಗಿ ತೆಗೆದುಕೊಂಡು ನೀವೇನು ಮಾಡಿ, ಈ ಮಿಕ್ಕಿದೆಲ್ಲ ಐತಲ್ಲ, ಈ ಅರಿಶಿಣದ ಕೊಂಬು, ಸೈಂದ್ರ ಲವಣ ಎಲ್ಲ 1-2 ಚಮಚ ಹಾಕ್ಕೊಳ್ಳಿ. ಚಕ್ಕದೊಂದು ಗಂಟಲು ಕಟ್ಬಿಟ್ಟು ಈ ನಿಂಬೆಹಣ್ಣನ್ನ ಕಟ್ ಮಾಡಿ ಆ ಒಂದು ನಿಂಬೆಹಣ್ಣನ್ನು ಹಿಂಡಬೇಕು. ಯಾವುದ್ರ ಮೇಲೆ? ಕಪ್ಪು ಬಟ್ಟೆಯ ಮೇಲೆ ಅದನ್ನು ಕಿವುಚಿ ಅದರ ರಸವನ್ನು ಆ ಒಂದು ಇದ್ರ ಮೇಲೆ ಹಿಂಡಬೇಕು. ನಿಂಬೆಹಣ್ಣಿನ ರಸವನ್ನು ಇದನ್ನು ಹಿಂಡಬೇಕು, ಚೆನ್ನಾಗಿ ಹಿಂಡಿ ಅದು ಒಂದು ಇದ್ರ ಮೇಲೆ ರಸವನ್ನು ಹಾಕಬೇಕು, ನಿಂಬೆಹಣ್ಣಿನ ರಸ, ಗೊತ್ತಲ್ಲ. ಆದಮೇಲೆ ಆ ನಿಂಬೆಹಣ್ಣನ್ನು ಎಸಿರಿ, ಗೊತ್ತಲ್ಲ. ಆ ಒಂದು ಗಂಟೆನೇ ಇರುತ್ತಲ್ಲ, ಗಂಟನ್ನು ಕಟ್ಕೊಂಡಿರುತ್ತಲ್ಲ, ಅದರ ಮೇಲೆ ಇನ್ನೊಂದಷ್ಟು ಕರ್ಪೂರ, ನೋಡಿ ಏನು ಜಾಸ್ತಿ ಕರ್ಪೂರವನ್ನು ಅದರ ಮೇಲೆ ಹಾಕಿ ಬೆಂಕಿಯನ್ನು ಹಾಕಿ ಇದನ್ನು ಮನೆಯಿಂದ ಹೊರಗಡೆ ಮಾಡಿ, ಗೊತ್ತಲ್ಲ. ನಿಮ್ಮ ಮಕ್ಕಳ ಮೇಲೆ ಯಾವುದೇ ರೀತಿಯ ಮಾಟ ಮಂತ್ರ ಪ್ರಯೋಗ ಆಗಿದೆ ಅದೆಲ್ಲ ಹೇಳ್ಕೊಂಡಿರುತ್ತೆ ಅಂತ ಯಾರಿಗೊಬ್ಬನಿಗೆ ಹೇಳಿದೆ. ನೋಡಿ, ಈ ಸಿಂಪಲ್ ಆಗಿರುವಂಥದ್ದು, ಬಟ್ ದೊಡ್ಡ ಇದನ್ನು ನೀವು ಏನು ದೂರ ಹೋಗಿ ಇದೆಲ್ಲ ಮಾಡಿಸಂತೆಲ್ಲ ಅದನ್ನು ಸುಟ್ಟಾಕ್ಬಿಟ್ಟು ಅದನ್ನು ಎಸಿರಿ, ಗೊತ್ತಲ್ಲ. ಇದು ಸರಳವಾದಂಥ ಒಂದು ತಂತ್ರ, ತುಂಬ ಅತ್ಯದ್ಭುತವಾದಂಥ ಒಂದು, ನಿಮ್ಮ ಮಕ್ಕಳನ್ನ ಚೆನ್ನಾಗಿ ಓದೋ ಹಾಗೆ, ಅವ್ರಿಗೇನೋ ಯಾವುದೇ ರೀತಿಯಂಥ ತೊಂದರೆ ಆಗದೇ ಇರೋಂಥ ರೀತಿಯಲ್ಲಿ ಶುಭ ಕಾರ್ಯಗಳು ನಡಿಬೇಕು ಅವ್ರಗಳಿಂದ, ಆ ರೀತಿ ನಿಮ್ಮ ಮಕ್ಕಳಿಂದ ಆಗಬೇಕು. ಅದಕ್ಕೋಸ್ಕರ ನಾನಾ ರೀತಿಯಂಥ ಒಂದು ಶತ್ರುಗಳು ನಿಮಗೆ ತಡೆ ಮಾಡ್ತಾ ಇರ್ತಾರೆ. ಆ ತಡೆಯನ್ನು ನೀವು ಒಡೆಯೋದಕ್ಕೆ, ಅದನ್ನು ತೊಂದರೆ ಆಗದಂಗೆ ನೋಡ್ಕೊಳ್ಳೋದಕ್ಕೆ ಈ ಒಂದು ಸರಳವಾದಂಥ ತಂತ್ರವನ್ನು ನೀವು ಮಾಡಿ. ಯಾವ ದಿನ ಬೇಕಾದರೂ ಮಾಡ್ಬೋದು ಇದನ್ನು, ಗೊತ್ತಲ್ಲ. ಯಾರಿಗೂ ಇದನ್ನು ಒಳ್ಳೆ ನಮ್ಮ ಹತ್ರ ಶಾಸ್ತ್ರ ಕೇಳಕ್ಕೆ ಬಂದವ್ರಿಗೆ ಒಳ್ಳೆ ಹೇಳಿದೆ, ಗುರುಗಳೇ ಮಂಚದ ಕೆಳಗಡೆ ಇಡಬೇಕು ಅಂತಂದರೆ ಇಡಬೇಕು. ಒಳ್ಳೆ ನಮ್ಮ ಮಗ ಮಲಿಕದನೇ ಹೆಂಗೆ ಅಂತಂದರೆ, ಅವನು ಮಂಚ ಇಲ್ಲ ಗುರುಗಳೇ, ಇದು ಥರ ಬಾಕ್ಸ್ ಟೈಪ್ ಮಾಡಿಸ್ಬಿಟ್ಟಿದ್ದೀವಿ ಅಂತ. ಅಯ್ಯೋ ಕತೆ, ಬಾಕ್ಸ್ ಟೈಪಾರು ಮಾಡಿಸೋರು ಎಲ್ಲರೂ ಮಾಡಮ್ಮ, ಪಕ್ಕದಲ್ಲಿ ಇಡು, ಏನು ಮಂಚದಲ್ಲಿ ಇರುತ್ತಲ್ಲ ಸೈಡಲ್ಲಿ ಪಕ್ಕದಲ್ಲಿ ಇಡಿ, ಇಲ್ಲಾಂತಂದರೆ ಬಾಕ್ಸ್ ಒಳಗಡೆ ಇಡಿ, ನೀವು ಬಟ್ಟೆ ಗಿಟ್ಟೆ ಎಲ್ಲ ಇಡ್ತೀರಲ್ಲ ಅಲ್ಲೇ ಇಡಿ, ಏನು ತೊಂದರೆ ಇಲ್ಲ, ತೆಗೆದುಬಿಟ್ಟು ಅಂತ ಹೇಳಿದೆ. ಅಂದರೆ ಸರಳವಾದಂಥ ತಂತ್ರವನ್ನು ಮಾಡ್ಕೊಳ್ಳಿ, ಗೊತ್ತಲ್ಲ. ಆಮೇಲೆ ಆ ತಾಮ್ರ ಚೊಂಬನ ಮತ್ತೆ ಮರುಬಳಕೆ ಮಾಡೋದು, ಮತ್ತು ಬೇರೆದಕ್ಕೆ ಯೂಸ್ ಮಾಡ್ಕೊಳ್ಳಿ. ಇಷ್ಟನ್ನು ಮಾಡಿ ಆ 3 ದಿನ ಏನಿರುತ್ತೆ ಕೆಟ್ಟದೆಲ್ಲ ಹೇಳ್ಕೊತಾ ಇರುತ್ತೆ ಆ ತಾಮ್ರ ಚೊಂಬು ಅಂತ ಒಳ್ಳೆ ಈ ನಿಂಬೆಹಣ್ಣು ಮತ್ತು ಅರಿಶಿಣದ್ದು ಇದೆಲ್ಲ ಇಂಗ್ರೀಡಿಯೆಂಟ್ಸನ್ನ ಏನೇ ಇಟ್ಟಿರ್ತೀನಿ ವಸ್ತುಗಳೆಲ್ಲ ಹೇಳ್ಕೊಳುತ್ತೆ. ಅದನ್ನು ನಿಂತು ಕಪ್ಪು ಬಟ್ಟೆಯಲ್ಲಿ ಕರ್ಪೂರ ಹಾಕಿ ಅದ್ರ ಮೇಲ್ಗಡೆ ಕರ್ಪೂರ ಹಾಕ್ಬಿಟ್ಟು ಅದನ್ನು ಸುಟ್ಟಾಕ್ಬಿಡ್ತು ಅಂತಂದರೆ ಎಲ್ಲ ಪ್ರತಿ ಒಂದು 6 ತಿಂಗಳು ಅಥವಾ ವರ್ಷಕ್ಕೊಂದು ಸರಿ ಈ ಥರ ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳಿಗೆ ಯಾವುದೇ ರೀತಿಯಾದ ಮಾಟ ಮಂತ್ರ ವಾಮಾಚಾರಗಳು ತಗುಲಿದ್ರೂ ಕೂಡ ನಿಮಗೆ ಅದು ನಿವಾರಣೆ ಆಗೋಗ್ಬಿಡುತ್ತೆ. ತುಂಬ ಸರಳವಾದಂಥ ತಂತ್ರವನ್ನು
ಮಾಡಿಕೊಳ್ಳಿ. ಇದು ವಿಚಾರ ಗೊತ್ತಲ್ಲ. ಹಣಕಾಸಿನ ಸಮಸ್ಯೆಗೆ ಅಷ್ಟಲಕ್ಷ್ಮಿ ಯಂತ್ರ, ಜೀವನದ ಸಮಸ್ಯೆಗೆ ಕುಂಡಲಿ ತಂತ್ರ, ಇನ್ನು ಆರೋಗ್ಯದ ಸಮಸ್ಯೆಗೆ ಮುದ್ರಾ ಯೋಗವನ್ನು ಮಾಡಿಕೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದು. ನಾನು ಹೇಳ್ಕೊಂಡ ತಂತ್ರವನ್ನೆಲ್ಲ ಅವಾಗ ಮಾಡ್ತಾನೇ ಇರಬೇಕು ನೀವು. ಯಾಕಂದರೆ ಇವಾಗ ಗುರುಗಳೇ ಕೆಲವೊಂದಾರು ಎಲ್ಲ ತಂತ್ರಗಳು ಎಲ್ಲರಿಗೂ ವರ್ಕ್ ಆಗುತ್ತೆ ಅಂತಲ್ಲ, ನೀವು ಮಾಡ್ತಾರೆ. ನಾನು ಪ್ರತಿನಿತ್ಯ ಹೇಳ್ತಾ ಹೋಗ್ತೀನಿ. ಇವಾಗ ಒಂದಿನ ಎಕ್ಸಸೈಸ್ ಮಾಡಿಬಿಟ್ರೆ ಆಗ್ಬಿಡುತ್ತೆ, ನಿಮಗೆ ಶಕ್ತಿ ಬಂದುಬಿಡುತ್ತೆ ಅಥವಾ ಆರೋಗ್ಯ ಬಂದುಬಿಡುತ್ತೆ. ಒಂದಿನ ಹಸಿ ತರಕಾರಿ, ಮೊಳಕೆ ಕಾಳುಗಳು, ಒಳ್ಳೆ ವಿಟಮಿನ್ಸ್ ಇರೋದು ಒಂದಿನ ತಿಂದರೆ ಸಾಕ, ನಿರಂತರವಾಗಿ ತಿಂತಾ ಇರಬೇಕು, ಗೊತ್ತೈತಲ್ಲ. ಹಾಗಾಗಿ ನಿರಂತರ ನಾನು ಹೇಳ್ತಾ ಇದ್ನಲ್ಲ, ನಿಮ್ಗೆ ಯಾವುದೋ ನಿಮಗೆ ಸಮಸ್ಯೆ ಇದೆ ಅದಕ್ಕೆ ತಕ್ಕಂಗೆ ನೀವು ಮಾಡ್ತಾ ಹೋಗ್ತು ಅಂತಂದರೆ ನಿಮಗೆ ಯಾವುದೋ ಒಂದು ತಂತ್ರದಲ್ಲಿ ಒಂದೇ ಒಂದು ಕ್ಲಿಕ್ ಆದರೂ ಸಾಕು, ನಿಮ್ಮ ಅಷ್ಟು ಸಮಸ್ಯೆಗಳು ನಿವಾರಣೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೀವು ನಿರಂತರವಾಗಿ ತಂತ್ರಗಳನ್ನು ಮಾಡ್ಕೋತಾ ಇರಿ. ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗ್ತಾ ಹೋಗುತ್ತೆ ಅಂತ ಹೇಳ್ಬೋದು, ಗೊತ್ತಿಲ್ಲ. ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ